ಕರ್ನಾಟಕದ ಕುರ್ಚಿ ಸಂಘರ್ಷ ಒಂದು ಹಂತಕ್ಕೆ ಬಂದು ತಲುಪಿದೆ. ಇವತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಆದರೆ ಕುರ್ಚಿ ಕ್ಲೈಮ್ಯಾಕ್ಸ್ನಲ್ಲಿ ಕೊನೆಯ ಕ್ಷಣದಲ್ಲಿ ಟ್ವಿಸ್ಟ್ ಇದೆಯಾ ಅನ್ನೋದು ಈಗ ಇರುವಂಥ ಪ್ರಶ್ನೆ. ಯಾಕಂತಂದರೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟ ಬಳಿಕ ನೂತನ ಶಾಸಕಾಂಗ ಪಕ್ಷದ ನಾಯಕರನ್ನು ಆಯ್ಕೆ ಮಾಡಬೇಕಾಗತ್ತೆ. ಆ ಸಭೆ, ಶಾಸಕರ ಸಭೆ, ಅಲ್ಲಿ ಟ್ವಿಸ್ಟ್ ಸಿಗುತ್ತಾ ಇಡೀ ಬೆಳವಣಿಗೆಗೆ ಅಂತ ಗೃಹ ಸಚಿವ ಪರಮೇಶ್ವರ್ ಪಾಳ್ಯದಲ್ಲಿ ಈಗ ಈ ಪ್ರಯತ್ನ ಆಗ್ತಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ, ಶಾಸಕರ ಸಭೆಯಲ್ಲಿ ಪರಮೇಶ್ವರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡೋದಕ್ಕೆ ಒಂದಿಷ್ಟು ಜನ ಶಾಸಕರು ರೆಡಿಯಾಗಿದ್ದಾರೆ. ಸಿದ್ದರಾಮಯ್ಯ ಅವರ ನಂತರ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಿ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ರೆಡಿ ಇದ್ದಾರೆ. ಮಾರುತೇಶ್, ಎಲ್ಲವೂ ಡಿ ಕೆ ಶಿವಕುಮಾರ್ ಅಂದುಕೊಂಡಂತ ಹೋಗ್ತಾ ಇದೆ. ಬಟ್ ಟ್ವಿಸ್ಟ್ ಸಿಗಬೇಕು ಅಂತಾದ್ರೆ ಪರಮೇಶ್ವರ್ ಮತ್ತವರ ಬೆಂಬಲಿಗರಿಂದಲೇ ಸಿಗಬೇಕು ಅಂತ ಸಾಧ್ಯತೆ ಇದೆಯಾ? ರಕ್ಷಿತ್, ಅಂತ ಪ್ರಯತ್ನ ಅಂತೂ ನಿಶ್ಚಿತವಾಗಿಯೂ ನಡೀತಾ ಇದೆ. ನಿನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಂತಹ ಶಾಸಕರು ಎಲ್ಲರೂ ಕೂಡ ಸಿದ್ದರಾಮಯ್ಯನವರು ತಮ್ಮ ನಿರ್ಧಾರದ ಅಂದರೆ ಅವ್ರು ತೆಗೆದುಕೊಂಡಿರುವಂಥ ನಿರ್ಧಾರದ ಬಗ್ಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಏಕಾಏಕಿ ನೀವು ಯಾಕೆ ಹೈಕಮಾಂಡ್ನ ಮುಂದೆ ಒಪ್ಕೊಂಡು ಬಂದ್ರಿ ಅನ್ನುವಂತಹ ಆಕ್ರೋಶದ ಮಾತುಗಳನ್ನು ಅವ್ರ ಎದುರಿಗೆ ಆಡಿ ನಾವು ಸಹಿ ಸಂಗ್ರಹವನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಅವರ ಮುಂದೆಯೇ ಖುದ್ದು ಹೇಳಿದರು. ಮುಖ್ಯಮಂತ್ರಿಗಳು ಅದನ್ನು ಬೇಡ ಅನ್ನುವಂತಹ ಸಲಹೆಯನ್ನು ಕೊಟ್ಟಿದ್ದಾರೆ. ಅದನ್ನು ಮೀರಿಯೂ ಕೂಡ ಶಾಸಕರು ಸಹಿ ಸಂಗ್ರಹ ಮಾಡ್ತೀವಿ ಅನ್ನುವಂಥದ್ದನ್ನು ತಿಳಿಸಿಯೇ ಹೋಗಿದ್ರು. ಈಗ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪರಮೇಶ್ವರ್ ಅವರ ಹೆಸರನ್ನು ಪ್ರಸ್ತಾಪಿಸೋದಕ್ಕೆ ಈಗಾಗಲೇ ಒಂದು ತಯಾರಿಗಳು ಕೂಡ ನಡೀತಾ ಇದೆ. ಆ ಥರದ ಅಭಿಪ್ರಾಯ ಸಂಗ್ರಹಕ್ಕೂ ಕೂಡ ಈಗ ಕೆಲ ಶಾಸಕರುಗಳು ಮುಂದಾಗಿದ್ದಾರೆ. ಅದರಲ್ಲೂ ಹಿರಿಯ ಶಾಸಕರು ಈ ಒಂದು ತಯಾರಿಯ ಲೀಡನ್ನು ತೆಗೆದುಕೊಳ್ತಾ ಇದ್ದಾರೆ. CLP ಸಭೆಯಲ್ಲಿ ಏನು ಬೇಕಾದ್ರೂ ನಿರ್ಧಾರಗಳಾಗಬಹುದು, ಅಥವಾ ಹಿರಿಯ ಶಾಸಕರು ಅಥವಾ ಹಿರಿಯ ಸಚಿವರು ಪಟ್ಟು ಹಿಡಿಬೋದು. ನೀವು ಮತಕ್ಕೆ ಹಾಕಿ ಯಾರಿಗೆ ಹೆಚ್ಚು ಮತಗಳು ಬರುತ್ತೋ ಅವ್ರನ್ನ ಆಯ್ಕೆ ಮಾಡಿ ಅಂತೇಳಿ ಡಿಮಾಂಡ್ ಕೂಡ ಮಾಡ್ಬೋದು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಸಿದ್ದರಾಮಯ್ಯನವರ ಆಯ್ಕೆಯ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಆಯ್ಕೆ ಖಚಿತ ಇದೆ ಅಂತ ಗೊತ್ತಿದ್ದು ಕೂಡ ಮತ ಚಲಾವಣೆಯನ್ನು ಮಾಡಲಾಯಿತು. ಸಿದ್ದರಾಮಯ್ಯನವರ ಪರವಾಗಿ ಹೆಚ್ಚು ಮತಗಳು ಬಂತು ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ. ಯಾಕೆಂದರೆ ಸಿದ್ದರಾಮಯ್ಯ ನಾಳೆ ಏನೋ ನಾಮಿನೇಟೆಡ್ CM ಅಲ್ಲ, ಅವರು ಎಲೆಕ್ಟೆಡ್ CM ಅನ್ನೋದನ್ನು ಕನ್ವೆ ಮಾಡಬೇಕಾಗಿತ್ತು. ಹಾಗಾಗಿ ಅವರ ಬೆಂಬಲಿಗರು ಆಗ ಸಿದ್ದರಾಮಯ್ಯನವರ ಆಯ್ಕೆ ಸಂದರ್ಭದಲ್ಲಿ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಮತ ಚಲಾವಣೆಗೆ ಮಾಡಿ ಅಂತೇಳಿ ಪಟ್ಟು ಹಿಡಿದಿದ್ದು ಸಿದ್ದರಾಮಯ್ಯ ಕಡೆಯವರೇ. ಹೀಗಾಗಿ ಮತ ಚಲಾವಣೆ ಮಾಡುವಂಥ ಪರಿಸ್ಥಿತಿ ಆಯಿತು. ಎಲ್ಲರಿಗೂ ಚೀಟಿ ಕೊಟ್ಟು ಹೆಸರನ್ನ ಬರೆದು ಮತಪೆಟ್ಟಿಗೆಯಲ್ಲಿ ಹಾಕಿ ಅಂತ ಹೇಳಿದ್ರು. ಅದನ್ನು ಹೈಕಮಾಂಡ್ ನಾಯಕರಿಗೂ ತಲುಪಿಸಲಾಯಿತು. ಈಗ ಅಂಥದ್ದೇ ಒಂದು ಪ್ರಯತ್ನಕ್ಕೆ ಸಿದ್ದರಾಮಯ್ಯ ಬಣದಲ್ಲಿ ಇರುವಂತಹ ಹಿರಿಯ ಶಾಸಕರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದು ಪರಮೇಶ್ವರ್ ಅವರ ಪರವಾಗಿ. ನಾಳೆ CLPಯಲ್ಲಿ ಅಥವಾ CLP ನಡೆದಾಗ ಈ ಪ್ರಕ್ರಿಯೆಗೆ ಹೈಕಮಾಂಡ್ ಅವಕಾಶವನ್ನು ಮಾಡಿಕೊಡ್ತಾರಾ, ಅಥವಾ ಹೈಕಮಾಂಡ್ ಈ ತೀರ್ಮಾನವನ್ನು ತೆಗೆದುಕೊಂಡಿದೆ, ನೀವು ಶಾಸಕರುಗಳು ಒಪ್ಪಬೇಕು ಅನ್ನುವಂಥದ್ದನ್ನು ಹೇಳ್ತಾರಾ ಗೊತ್ತಿಲ್ಲ. ಅದು ಶಾಸಕಾಂಗ ಪಕ್ಷದ ಸಭೆ ನಡೆದಾಗ ಅಷ್ಟೇ ಗೊತ್ತಾಗುತ್ತೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.